ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಭೂಮಿ ಮೇಲಿರುವ ಅನೇಕ ಸಸ್ಯಗಳು ಕೆಲ ಸಂದರ್ಭಗಳಲ್ಲಿ ನಮ್ಮ ಪ್ರಾಣವನ್ನು ಕಾಪಾಡುತ್ತವೆ. ಅಂತಹ ಅದ್ಭುತವಾದ ಗಿಡಗಳಲ್ಲಿ ಉತ್ತರಾಣಿ ಗಿಡ ಕೂಡ ಒಂದು. ಈ ಗಿಡದ ಬಗ್ಗೆ ತಿಳಿಯದಿರುವವರು ಯಾರೂ ಇರುವುದಿಲ್ಲ ಅಂದ್ಕೊಳ್ತೇನೆ. ಆಯುರ್ವೇದ ಗ್ರಂಥಗಳಲ್ಲಿ ಈ ಗಿಡದ ಬಗ್ಗೆ ಬರೆದಿರುವಂತಹ ಕೆಲವು ರಹಸ್ಯಗಳನ್ನು ನೀವು ತಿಳ್ಕೊಂಡ್ರೆ ಸುಮಾರು ಭಾಗದಷ್ಟು ಕಾಯಿಲೆಗಳಿಗೆ ಚಿಕಿತ್ಸೆ ತಿಳಿದುಕೊಂಡಂತಾಗುತ್ತದೆ. ಎಲ್ಲ ಚಿಕ್ಕ ಪುಟ್ಟ ಸಮಸ್ಯೆಗೆ ಆಸ್ಪತ್ರೆಗೆ ಹೋಗುವ ಅಗತ್ಯವೇ ಬರುವುದಿಲ್ಲ. ಈ ವಿಡಿಯೋದಲ್ಲಿ ಉತ್ತರಾಣಿ ಗಿಡದ ಬಗ್ಗೆ ಪೂರ್ತಿ ಮಾಹಿತಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತವಾಗಿಯೂ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ನಮ್ಮ ವೇದಗಳು, ಶಾಸ್ತ್ರಗಳು ಹಾಗೂ ಆಯುರ್ವೇದ ಗ್ರಂಥಗಳು ಉತ್ತರಾಣಿ ಗಿಡವನ್ನು ಭೂಮಿಯ ಮೇಲಿರುವ ಅಮೃತ ಎಂದು ವರ್ಣಿಸಿವೆ. ಇಂತಹ ಒಂದು ಅದ್ಭುತವಾದ ಗಿಡ ನಮ್ಮ ಸುತ್ತಮುತ್ತ ಬೆಳೆಯುತ್ತಿದ್ದರೂ ಕೂಡ ಅದರ ಪ್ರಯೋಜನ ತಿಳಿದುಕೊಳ್ಳದೆ ನಾವು ತುಂಬ ನಷ್ಟಕ್ಕೆ ಒಳಗಾಗುತ್ತಿದ್ದೇವೆ. ಈ ಗಿಡ ಮನುಷ್ಯನನ್ನು ಯಾವ ರೀತಿ ಕಾಪಾಡುತ್ತದೆ ಎಂದು ತಿಳಿದುಕೊಂಡ್ರೆ ನೀವೇ ಆಶ್ಚರ್ಯಪಡ್ತೀರಾ. ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನರು ಸಂತಾನ ಇಲ್ಲದೆ ಚಿಂತೆಗೀಡಾಗಿದ್ದಾರೆ. ಉತ್ತರಾಣಿ ಗಿಡ ಸಂತಾನ ಭಾಗ್ಯ ಅನುಗ್ರಹಿಸುತ್ತದೆ ಎಂಬುದು ಅನೇಕರಿಗೆ ಗೊತ್ತಿಲ್ಲ. ಇದಕ್ಕಾಗಿ ಉತ್ತರಾಣಿ ಗಿಡದ ಬೇರನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅಕ್ಕಿ ತೊಳೆದ ನೀರಲ್ಲಿ ಬೇರನ್ನು ಅರೆದು ಇಟ್ಕೊಳ್ಳಿ. ಸಂತಾನ ಸಮಸ್ಯೆ ಇರುವ ಮಹಿಳೆಯರು ಮುಟ್ಟು ಮುಗಿದ ದಿನದಿಂದ 16 ದಿನಗಳವರೆಗೂ ಒಂದು ಕಪ್ಪು ಉಗುರು ಬೆಚ್ಚಗಿರುವಂತಹ ಹಸು ಹಾಲಿನಲ್ಲಿ 10 ಗ್ರಾಂನಷ್ಟು ಇದಾಗಲೇ ತಯಾರಿಸುವ ಲೇಹ್ಯವನ್ನು ಬೆರೆಸಿ ಪ್ರತಿದಿನ ರಾತ್ರಿ ಮಲಗುವ ಮುಂಚೆ ಕುಡಿಯಬೇಕು. ಈ 16 ದಿನಗಳವರೆಗೂ ನೀವು ನಿಮ್ಮ ಗಂಡನ ಜೊತೆ ಶಾರೀರಿಕವಾಗಿದ್ದರೆ ಖಂಡಿತ ಸಂತಾನ ಕಲಗುತ್ತದೆಂದು ಆಯುರ್ವೇದ ಗ್ರಂಥಗಳು ಹೇಳುತ್ತಿವೆ. ನೀವು ಪ್ರತಿದಿನ ಉತ್ತರಾಣಿ ಗಿಡದಿಂದ ಲೇಹ್ಯವನ್ನು ತಯಾರಿಸಬೇಕು. ಹಳೆ ಲೇಹ್ಯವನ್ನು ಬಳಸಬಾರದು. ಹಾಗೆ ಇದಕ್ಕಾಗಿ ಪ್ಯಾಕೇಜ್ ಹಾಲು ಕೂಡ ಉಪಯೋಗಿಸದೆ ನಾಟಿ ಹಸು ಹಾಲು ಉಪಯೋಗಿಸಬೇಕು. ಇನ್ನು ನಾಯಿ ಕಚ್ಚಿದರೆ ಕೆಲವು ಬ್ಯಾಕ್ಟೀರಿಯಾಗಳು ನಿಮ್ಮ ರಕ್ತದೊಳಗೆ ಪ್ರವೇಶಿಸಿ ರೇಬಿಸ್ ಮುಂತಾದ ಅನೇಕ ಕಾಯಿಲೆಗಳು ಹುಟ್ಟಿಕೊಳ್ಳುತ್ತವೆ. ಕೆಲವೊಮ್ಮೆ ನಾವು ಚಿಕಿತ್ಸೆ ಪಡೆದುಕೊಂಡರೂ ಕೂಡ ಪ್ರಯೋಜನ ಇರುವುದಿಲ್ಲ. ಕೆಲವು ಇನ್ಫೆಕ್ಷನ್ಗಳು ನಮ್ಮ ದೇಹದಲ್ಲಿ ಉಳಿದು ಹೋಗುತ್ತವೆ. ನಾಯಿ ಕಚ್ಚಿದರೆ ಉತ್ತರಾಣಿ ಗಿಡದ ಬೇರುಗಳನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅದನ್ನು ಕುಟ್ಟಿ ರಸ ತೆಗೆದುಕೊಳ್ಳಬೇಕು. ಬೇಕಿದ್ರೆ ಸ್ವಲ್ಪ ನೀರನ್ನು ಬಳಸಬಹುದು. ಆದಷ್ಟು ನೀರು ಹಾಕದೆ ರಸ ತೆಗೆದುಕೊಳ್ಳಲು ಪ್ರಯತ್ನಿಸಿ. ಈ ರೀತಿ 3 ಗ್ರಾಂಗಳಷ್ಟು ರಸ ತೆಗೆದುಕೊಂಡು ಅದನ್ನು 20 ಗ್ರಾಂ ಜೇನುತುಪ್ಪದೊಂದಿಗೆ ಬೆರೆಸಿ ಬೆಳಿಗ್ಗೆ ಹಾಗೂ ಸಂಜೆ 1.5 ಸ್ಪೂನ್ ತಿನ್ನುತ್ತಾ ಇದ್ದರೆ ನಾಯಿ ಕಚ್ಚಿರುವಂತಹ ವಿಷ ನಿಮ್ಮ ದೇಹದಿಂದ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ. ಈ ಕೆಲಸವನ್ನು ನಾಯಿ ಕಚ್ಚಿರುವ ಹುಣ್ಣು ಮಾಯುವವರೆಗೂ ಕೂಡ ಮಾಡಬೇಕು. ಇನ್ನು ಗರ್ಭಕೋಶ ಕ್ಲೀನ್ ಆಗುವುದಕ್ಕೆ, ಮುಟ್ಟು ಸರಿಯಾಗಿ ಆಗುವುದಕ್ಕೆ, ಮುಟ್ಟಾದಾಗ ಅಧಿಕ ರಕ್ತಸ್ರಾವ ಆಗದೆ ತಡೆಯುವುದಕ್ಕೆ, ಲಿವರ್ ಕ್ಲೀನ್ ಆಗುವುದಕ್ಕೆ, ಶ್ವಾಸಕೋಶ ಕ್ಲೀನ್ ಆಗುವುದಕ್ಕೆ, ಕರುಳು ಕ್ಲೀನ್ ಆಗುವುದಕ್ಕೆ, ಒಳ್ಳೆಯ ರಕ್ತ ದೇಹದಲ್ಲಿ ಉತ್ಪತ್ತಿಯಾಗೋಕೆ, ಮುಖ ಮತ್ತು ದೇಹದಲ್ಲಿ ಕಾಂತಿ ಹೆಚ್ಚಾಗೋಕೆ ನೀವು ಉತ್ತರಾಣಿ ಗಿಡದ ಎಲೆಗಳು ಹಾಗೂ ಬೇರುಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು. ಇವುಗಳನ್ನು ನೀರಿನಿಂದ ಚೆನ್ನಾಗಿ ತೊಳೆದು ನೆರಳಿನಲ್ಲಿ ಒಣಗಿಸಬೇಕು. ಕೆಲ ದಿನಗಳಿಗೆ ಇದು ಪೂರ್ತಿಯಾಗಿ ಒಣಗಿ ಹೋಗುತ್ತದೆ. ಅದರ ನಂತರ ಇದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಇದಕ್ಕೆ ಸಮಾನವಾಗಿ ಕಲ್ಲು ಸಕ್ಕರೆಯನ್ನು ಪುಡಿ ಮಾಡಿ ಬೆರೆಸಿ ಒಂದು ಗ್ಲಾಸ್ ಬಾಟಲ್ ಅಥವಾ ಜಾರ್ನಲ್ಲಿ ಶೇಖರಿಸಿಟ್ಟುಕೊಳ್ಳಬೇಕು. ಇದನ್ನು ಬೆಳಿಗ್ಗೆ ಹಾಗೂ ರಾತ್ರಿ ದಿನದಲ್ಲಿ 2 ಸಲ ಊಟ ತಿನ್ನುವುದಕ್ಕೂ 1 ಗಂಟೆ ಮುಂಚೆ ಅರ್ಧ ಚಮಚ ಪುಡಿಯನ್ನು ಬಾಯಲ್ಲಿ ಹಾಕಿಕೊಂಡು ತಿಂದು ಅದರ ನಂತರ 1 ಗ್ಲಾಸ್ ನೀರು ಕುಡಿಯಬೇಕು. ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಮಾಡಬಹುದು. ಇನ್ನು ಕೆಲವರು ಪೈಲ್ಸ್ ಸಮಸ್ಯೆ ಅಥವಾ ರಕ್ತಭೇದಿ, ಉರಿ ಮೂತ್ರ ಮುಂತಾದ ಸಮಸ್ಯೆಗಳಿಂದ ನರಳುತ್ತಿರುತ್ತಾರೆ. ಅಂಥವರು ಉತ್ತರಾಣಿ ಗಿಡದ ಎಲೆಗಳನ್ನು ಸ್ವಲ್ಪ ನೀರು ಹಾಕಿ ಅರೆದು 50 ಗ್ರಾಂ ರಸ ತೆಗೆದುಕೊಂಡು ಅದರಲ್ಲಿ 50 ಗ್ರಾಂ ಮನೆಯಲ್ಲಿ ತಯಾರಿಸಿದಂತಹ ಹಸುವಿನ ತುಪ್ಪ ಬೆರೆಸಿ ಪ್ರತಿದಿನ 1 ಚಮಚ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ರಾತ್ರಿ ಮಲಗುವ ಮುಂಚೆ ದಿನದಲ್ಲಿ 1 ಬಾರಿ ಕುಡಿಯಬೇಕು. ಇದು ಖಾಲಿಯಾಗುವುದರೊಳಗೆ ನಿಮ್ಮ ಸಮಸ್ಯೆ ಕೂಡ ಹೊರಟು ಹೋಗುತ್ತದೆ. ಆದರೆ ಇದನ್ನು ನೀವು ಕುಡಿಯುವಾಗ ಮಲಬದ್ಧತೆ ಉಂಟು ಮಾಡುವಂತಹ ಪದಾರ್ಥಗಳು ಅಂದರೆ ಬ್ರೆಡ್, ಬಿಸ್ಕೆಟ್ಗಳು, ಬೇಕರಿ ಪದಾರ್ಥಗಳು, ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳು, ಚಿಕನ್, ಮೀನು, ಪೈನಾಪಲ್, ಪಪ್ಪಾಯ, ಹಲಸಿನ ಹಣ್ಣು, ನುಗ್ಗೆಕಾಯಿ ಮುಂತಾದ ದೇಹಕ್ಕೆ ಬಿಸಿ ಕೊಡುವಂತಹ ಪದಾರ್ಥಗಳನ್ನು ತಿನ್ನಬಾರದು. ಹಾಗೆ ಹೆಚ್ಚು ಖಾರ ಇರುವಂತಹ ಪದಾರ್ಥಗಳನ್ನು ಕೂಡ ತಿನ್ನಬಾರದು. ಇನ್ನು ಇತ್ತೀಚೆಗೆ ತುಂಬ ಜನರು ಕಿಡ್ನಿಯಲ್ಲಿ ಕಲ್ಲಿನ ಸಮಸ್ಯೆಯಿಂದ ನರಳುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನೆಂದರೆ ಮಲ ಅಥವಾ ಮೂತ್ರಕ್ಕೆ ಅವಸರವಾದಾಗ ಎದ್ದು ಹೋಗಲು ಸೋಂಬೇರಿತನ ಮಾಡುವುದು.
ಅಥವಾ ಯಾವುದೋ ಕೆಲಸದಲ್ಲಿದ್ದು ಅವಾಯ್ಡ್ ಮಾಡೋದು, ನೀರು ಕಡಿಮೆ ಕುಡಿಯೋದು. ಇನ್ನು ಕಿಡ್ನಿಯಲ್ಲಿ ಕಲ್ಲಿರುವವರು ಉತ್ತರಾಣಿ ಗಿಡದ ಹಸಿ ಬೀಜಗಳನ್ನು 20 ಗ್ರಾಂ ತೆಗೆದುಕೊಳ್ಳಬೇಕು. ಇದನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿಕೊಂಡು ಅದನ್ನು ಶೋಧಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು. ಅದರ ನಂತರ 1 ಗಂಟೆಯ ಕಾಲ ಏನನ್ನೂ ಕೂಡ ಕುಡಿಯಬಾರದು, ತಿನ್ನಬಾರದು. ಈ ರೀತಿ ಮಾಡಿದರೆ ಮೂತ್ರಪಿಂಡದೊಳಗಿರುವಂತಹ ಕಲ್ಲುಗಳು ಮೂತ್ರ ವಿಸರ್ಜನೆ ಮಾಡುವಾಗ ಮೂತ್ರದ ಜೊತೆ ಹೊರಗಡೆ ಬಂದು ಬಿಡುತ್ತದೆ. ಕೆಲ ದಿನಗಳಲ್ಲಿ ನಿಮಗೆ ವ್ಯತ್ಯಾಸ ತಿಳಿಯುತ್ತದೆ. ಏಕೆಂದರೆ ಕಿಡ್ನಿಯಲ್ಲಿ ಕಲ್ಲಿದ್ರೆ ಆಗಾಗ ತಡೆಯಲಾರದಷ್ಟು ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತದೆ. ನೀವು ಈ ರಸವನ್ನು ಕುಡಿಯುವುದರಿಂದ ಹೊಟ್ಟೆ ನೋವು ಬರುವುದು ನಿಂತು ಹೋಗುತ್ತದೆ. ನೀವು ಮೂತ್ರ ವಿಸರ್ಜನೆ ಮಾಡುವಾಗ ಕಲ್ಲು ಹೊರಗಡೆ ಬರುವಂತಹ ಅನುಭವ ನಿಮಗೆ ಆಗುತ್ತದೆ. ಇದು ಸುಮಾರು 3 ರಿಂದ 6 ದಿನಗಳ ಒಳಗೆ ನಡೆಯುತ್ತದೆ. ಅಥವಾ ತುಂಬ ಕಲ್ಲುಗಳಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಸಮಯ ಹಿಡಿಯಬಹುದು. ನಿಮಗೆ ಹೊಟ್ಟೆ ನೋವು ಬರುತ್ತಿಲ್ಲ ಎಂದು ಖಚಿತವಾದರೆ ಇದನ್ನು ಕುಡಿಯುವುದು ನಿಲ್ಲಿಸಬಹುದು. ಪೂರ್ವ ಕಾಲದಲ್ಲಿ ಮನೆಯಲ್ಲಿ ಪ್ರಸವ ಅಂದರೆ ಡೆಲಿವರಿ ಮಾಡಿಕೊಳ್ಳುತ್ತಿದ್ದರು. ಆಗ ಪ್ರಸವ ವೇದನೆ ಅಧಿಕವಾಗಿ ಆಗದಿರಲು, ಡೆಲಿವರಿ ಟೈಮ್ನಲ್ಲಿ ಅಧಿಕವಾಗಿ ರಕ್ತ ಹೋಗದಿರಲು 7 ಉತ್ತರಾಣಿ ಗಿಡದ ಎಲೆ ಹಾಗೂ 7 ಕಾಳು ಮೆಣಸನ್ನು ಸ್ವಲ್ಪ ನೀರು ಹಾಕಿ ಅರೆದು ಪ್ರಸವ ವೇದನೆಯಲ್ಲಿರುವ ಮಹಿಳೆಗೆ ಅದನ್ನು ಕೊಡುತ್ತಿದ್ರು. ಇದು ತಿಂದ ನಂತರ ಕೇವಲ 15 ನಿಮಿಷಗಳಲ್ಲಿ ಮಗುವಾಗುತ್ತಿತ್ತು. ಇದು ಕೇವಲ ನಿಮ್ಮ ಇನ್ಫಾರ್ಮೇಷನ್ಗಾಗಿ ಮಾತ್ರ ಕೊಡ್ತಾ ಇದ್ದೀನಿ. ಈಗ ನಮಗೆ ಹಾಸ್ಪಿಟಲ್, ಡಾಕ್ಟರ್ ಫೆಸಿಲಿಟಿ ಇರೋದ್ರಿಂದ ನಾವು ಡೆಲಿವರಿ ಟೈಮ್ನಲ್ಲಿ ಈ ರಿಸ್ಕ್ ತಗೊಳ್ಳೋ ಅಗತ್ಯ ಇಲ್ಲ. ಇನ್ನು ಇತ್ತೀಚಿನ ದಿನಗಳಲ್ಲಿ ಯಾವ ಆಹಾರ ತಿಂದರೂ ಮೈಯಲ್ಲಿ ರಕ್ತಹೀನತೆ ಇದ್ದೇ ಇರುತ್ತದೆ. ದೇಹದೊಳಗಿರುವಂತಹ ರಕ್ತದಲ್ಲೂ ಕೂಡ ಇಮ್ಯುನಿಟಿ ಇರುವುದಿಲ್ಲ. ಅಂದರೆ ರೋಗ ನಿರೋಧಕ ಶಕ್ತಿ ಇರುವುದಿಲ್ಲ. ಈ ಸಮಸ್ಯೆ ಏನಿರುವವರೆಗೂ ಕೂಡ ಉತ್ತರಾಣಿ ಬೇರುಗಳನ್ನು ತಂದು ತೊಳೆದು ಅದನ್ನು ಕುಟ್ಟಿ ಅಥವಾ ಅರೆದು ಒಂದು ಉಂಡೆಯಂತೆ ತಯಾರಿಸಿಕೊಳ್ಳಿ. ಇದನ್ನು 10 ಗ್ರಾಂನಷ್ಟು ತೆಗೆದುಕೊಂಡು 1 ಲೋಟ ಹಸು ಮಜ್ಜಿಗೆಯಲ್ಲಿ ಬೆರೆಸಿ ದಿನದಲ್ಲಿ 2 ಬಾರಿ ಕುಡಿಯುತ್ತಾ ಬಂದರೆ ಅನಿಮಿಯಾ ಪ್ರಾಬ್ಲಮ್ ಅಂದರೆ ರಕ್ತಹೀನತೆ ಸಮಸ್ಯೆ ಹೊರಟು ಹೋಗುತ್ತೆ. ಜೀರ್ಣಶಕ್ತಿ ಹೆಚ್ಚಾಗುತ್ತೆ. ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗುತ್ತೆ. ದೇಹದಲ್ಲಿ ಇಮ್ಯುನಿಟಿ ಬೆಳೆಯುತ್ತದೆ. ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಉತ್ತರಾಣಿ ಗಿಡದ ಬೇರಿನಿಂದ ಯಾರು ಹಲ್ಲುಜ್ಜಿಕೊಳ್ಳುತ್ತಾರೋ ಅವರ ಹಲ್ಲು ತುಂಬ ಗಟ್ಟಿಯಾಗಿ ತಯಾರಾಗುತ್ತೆ. ಎಲ್ಲ ರೀತಿಯಾದ ಹಲ್ಲಿನ ಸಮಸ್ಯೆಗಳು ಹೊರಟು ಹೋಗುತ್ತದೆ. ದವಡೆಯಿಂದ ರಕ್ತ ಬರುವುದು, ಬಾಯಿ ದುರ್ನಾತ, ಹುಳುಕಲ್ಲು ಮುಂತಾದ ಸಮಸ್ಯೆಗಳು ಕೂಡ ಹೊರಟು ಹೋಗುತ್ತದೆ. ನಮ್ಮ ಪೂರ್ವಿಕರು ಇದನ್ನೇ ಬಳಸಿ ಹಲ್ಲುಜ್ಜುತ್ತಿದ್ದರಿಂದಲೇ ಸಾಯುವವರೆಗೂ ಕೂಡ ಅವರಿಗೆ ಹಲ್ಲು ಉದುರುತ್ತಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಮೃತದಂತಹ ಈ ಪದಾರ್ಥಗಳನ್ನು ಪಕ್ಕಕ್ಕಿಟ್ಟು ವಿಷ ಪದಾರ್ಥಗಳಿಂದ ತಯಾರಿಸಿದಂತಹ ಟೂತ್ಪೇಸ್ಟ್ಗಳನ್ನು ನಾವು ಬಳಸುತ್ತಾ ನಮ್ಮ ಹಲ್ಲುಗಳನ್ನು ನಾವೇ ಹಾಳು ಮಾಡಿಕೊಳ್ತಾ ಇದ್ದೀವಿ. ಚರಕ ಹಾಗೂ ಸುಶ್ರುತ ಸಂಹಿತೆಯಲ್ಲಿಯೂ ಕೂಡ ಯಾರು ಪ್ರತಿದಿನ ಉತ್ತರಾಣಿ ಗಿಡದ ಬೇರಿನಿಂದ ಹಲ್ಲುಜ್ಜುತ್ತಾರೋ ಅವರ ದೇಹದಲ್ಲಿ 70 ರೀತಿಯಾದ ಕಾಯಿಲೆಗಳು ಬರುವುದಿಲ್ಲ ಎಂದು ಬರೆದಿದ್ದಾರೆ. ಹೊಲಗಳಲ್ಲಿ ಕೆಲಸ ಮಾಡುವವರು ಅಥವಾ ಹಳ್ಳಿಗಳ ಕಡೆ ಅನೇಕರು ಚೇಳು ಕಚ್ಚಿ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಕೆಲವು ಚೇಳುಗಳು ಕಚ್ಚುವುದರಿಂದ ಪ್ರಾಣ ಕೂಡ ಹೋಗುತ್ತವೆ. ಒಂದು ವೇಳೆ ಚೇಳು ಕಚ್ಚಿದರೆ ಹೆದರದೆ ಉತ್ತರಾಣಿ ಗಿಡದ ಬೇರನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅದನ್ನು ನಿಧಾನವಾಗಿ ಕಚ್ಚುತ್ತಾ ಆ ರಸ ನುಂಗುತ್ತಿರಬೇಕು. ಈ ರೀತಿ ನಿಮ್ಮ ದೇಹದೊಳಗೆ ರಸ ಹೋಗುತ್ತಿದ್ರೆ ನಿಮ್ಮ ರಕ್ತದೊಳಗೆ ಬರೆದಿರುವಂತಹ ಚೇಳಿನ ವಿಷ ಕಡಿಮೆಯಾಗುತ್ತದೆ. ಮೂತ್ರ ವಿಸರ್ಜನೆಯ ಮೂಲಕ ಹೊರಗಡೆ ಬಂದು ಬಿಡುತ್ತದೆ. ಚೇಳು ಕಚ್ಚಿರುವ ನೋವು ಹೋಗುವವರೆಗೂ ನೀವು ಬೇರನ್ನು ಕಚ್ಚುತ್ತಾ ರಸ ನುಂಗುತ್ತಿರಬೇಕು. ಇನ್ನು ಗಾಯ ಆಗಿ ರಕ್ತ ಸೋರುತ್ತಿದ್ರೆ ಅದರ ಮೇಲೆ ಉತ್ತರಾಣಿ ಗಿಡದ ಎಲೆ ಅಥವಾ ಆ ಎಲೆಯನ್ನು ಅರೆದು ಆ ಪೇಸ್ಟನ್ನು ಇಟ್ಟರೆ ರಕ್ತ ಸೋರಿಕೆ ಕೂಡಲೇ ನಿಂತು ಹೋಗುತ್ತೆ. ಹಾಗೆ ಆ ಗಾಯ ಕೂಡ ಬೇಗನೆ ವಾಸಿಯಾಗುತ್ತೆ. ಇನ್ನು ಸ್ಕಿನ್ ಅಲರ್ಜಿ ಆಗಿದ್ದರೆ ಉತ್ತರಾಣಿ ಗಿಡದ ಎಲೆಗಳನ್ನು ಅರೆದು ಬಂದ ರಸವನ್ನು ಅಲರ್ಜಿ ಆಗಿರುವಂತಹ ಜಾಗದಲ್ಲಿ ಹಚ್ಚುತ್ತಿದ್ರೆ ಆ ಸಮಸ್ಯೆ ಬೇಗನೆ ಹೊರಟು ಹೋಗುತ್ತೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂತು ಕೆಲಸ ಮಾಡುತ್ತಿರುವುದರಿಂದ ಹೊಟ್ಟೆ ಸುತ್ತ ಬೊಜ್ಜು ಬೆಳೆದುಕೊಂಡಿರುತ್ತದೆ. ಅಂಥವರು ಎಳ್ಳೆಣ್ಣೆಯಲ್ಲಿ ಸ್ವಲ್ಪ ಉತ್ತರಾಣಿ ಗಿಡದ ಎಲೆಯ ರಸವನ್ನು ಸಮ ಪ್ರಮಾಣದಲ್ಲಿ ಹಾಕಿ ಲೋ ಫ್ಲೇಮ್ನಲ್ಲಿ ಬಿಸಿ ಮಾಡಿಕೊಳ್ಳಬೇಕು. ಕೆಲ ಹೊತ್ತಿನ ನಂತರ ನಿಮಗೆ ಉತ್ತರಾಣಿ ರಸ ಕಾಣಿಸುವುದಿಲ್ಲ, ಬರೀ ಎಳ್ಳೆಣ್ಣೆ ಮಾತ್ರ ಕಾಣಿಸುತ್ತದೆ. ಆ ಎಣ್ಣೆ ಆರಿದ ಮೇಲೆ ಒಂದು ಡಬ್ಬಕ್ಕೆ ಹಾಕಿಟ್ಟುಕೊಳ್ಳಿ. ಈ ಎಣ್ಣೆಯಿಂದ ಪ್ರತಿದಿನ ಹೊಟ್ಟೆಯ ಸುತ್ತ 10 ರಿಂದ 15 ನಿಮಿಷಗಳ ಕಾಲ ಮಸಾಜ್ ಮಾಡುತ್ತಿದ್ದರೆ ಬೊಜ್ಜು ಕಡಿಮೆಯಾಗಿ ಸೊಂಟ ನಾಜೂಕಾಗಿ ಗಟ್ಟಿಯಾಗಿ ತಯಾರಾಗುತ್ತದೆ. ಇನ್ನು ಕೆಲವರಿಗೆ ಆಗಾಗ ಬಾಯಲ್ಲಿ ಹುಣ್ಣು ಬರುತ್ತೆ ಅಥವಾ ನಾಲಿಗೆಯ ಮೇಲೆ ಗುಳ್ಳೆ ಬರುತ್ತಿರುತ್ತದೆ. ಇದರಿಂದ ಬಿಸಿ ಪದಾರ್ಥ, ಕಾಫಿ, ಟೀ ಅಥವಾ ಖಾರದ ಪದಾರ್ಥ ತಿನ್ನಲು ಆಗುವುದಿಲ್ಲ.
ಈ ಸಮಸ್ಯೆ ಬಂದಾಗ 5ರಿಂದ 7 ಉತ್ತರಾಣಿ ಎಲೆಗಳನ್ನು ತೆಗೆದುಕೊಂಡು ಅದನ್ನು ತೊಳೆದು ಬಾಯಲ್ಲಿ ಹಾಕಿಕೊಂಡು ಅಗೆಯುತ್ತಿರಬೇಕು. ಆ ರಸವನ್ನು ನುಂಗದೆ 15 ನಿಮಿಷಗಳ ಕಾಲ ಬಾಯೊಳಗೆ ಹಾಕಿ ಇಟ್ಟುಕೊಳ್ಳಬೇಕು. 15 ನಿಮಿಷಗಳ ನಂತರ ಅದನ್ನು ಉಗಿದು ಬರೀ ನೀರಿನಿಂದ ಬಾಯಿ ತೊಳೆದುಕೊಳ್ಳಬೇಕು. ಈ ರೀತಿ ದಿನದಲ್ಲಿ 3 ಸಲ ಮಾಡಿದರೆ ಒಂದೇ ದಿನದಲ್ಲಿ ಈ ಸಮಸ್ಯೆ ಹೊರಟು ಹೋಗುತ್ತೆ. ತುಂಬ ಜನರು ಮೈಗ್ರೇನ್ ತಲೆನೋವಿನಿಂದ ನರಳುತ್ತಿರುತ್ತಾರೆ. ಅಂಥವರು ಉತ್ತರಾಣಿ ಗಿಡದ ಬೀಜಗಳನ್ನು ಒಣಗಿಸಿ ಪುಡಿ ಮಾಡಿ 1 ಗ್ಲಾಸ್ ಬಾಟಲ್ ಒಳಗೆ ಶೇಖರಿಸಿ ಇಟ್ಟುಕೊಳ್ಳಬೇಕು. ನಿಮಗೆ ತಲೆನೋವು ಬಂದಾಗ ಆ ಬಾಟಲ್ ಮುಚ್ಚಳ ತೆಗೆದು ಅದರ ವಾಸನೆ ನೋಡುತ್ತಿರಬೇಕು. ಈ ರೀತಿ ಮಾಡುತ್ತಿದ್ದರೆ ಕೇವಲ 5ರಿಂದ 10 ನಿಮಿಷಗಳ ಒಳಗೆ ತಲೆನೋವು ಹೊರಟು ಹೋಗುತ್ತದೆ. ಕ್ರಮೇಣ ತಲೆನೋವು ಬರುವುದೇ ನಿಂತು ಹೋಗುತ್ತದೆ. ಇನ್ನು ಕೆಲವರಿಗೆ, ಮುಖ್ಯವಾಗಿ ಹೆಂಗಸರಿಗೆ, ಸೊಂಟ ನೋವು ಅಧಿಕವಾಗಿ ಕಾಣಿಸಿಕೊಳ್ಳುತ್ತಿರುತ್ತದೆ. ಅಂಥವರು ಕೆಲವು ಉತ್ತರಾಣಿ ಎಲೆಗಳನ್ನು ಅರೆದು ಅದನ್ನು ನೋವಿರುವ ಜಾಗದಲ್ಲಿ ಹಚ್ಚುತ್ತಿದ್ದರೆ ಸೊಂಟ ನೋವು ವಾಸಿಯಾಗುತ್ತದೆ, ಸೊಂಟ ಗಟ್ಟಿಯಾಗುತ್ತದೆ. ಹಾಗಾಗಿ ನೋವು ಬರುವುದು ಕೂಡ ನಿಂತು ಹೋಗುತ್ತದೆ. ಇನ್ನು ಶೀತ ಹಾಗೂ ಕೆಮ್ಮಿರುವವರು ಕೆಲವು ಉತ್ತರಾಣಿ ಎಲೆಗಳನ್ನು 1 ಲೋಟ ನೀರಿನಲ್ಲಿ ಹಾಕಿ ಕುದಿಸಿ ಅದು ಉಗುರು ಬೆಚ್ಚಗೆ ಆದ ನಂತರ ಶೋಧಿಸಿ ಆ ನೀರನ್ನು ಕುಡಿಯಬೇಕು. ಇನ್ನು ಜ್ವರ ಬಂದರೆ 1 ಹಿಡಿ ಉತ್ತರಾಣಿ ಎಲೆಗಳನ್ನು ತಂದು ಚೆನ್ನಾಗಿ ತೊಳೆದು ಅದನ್ನು ಅರೆದು ರಸ ತೆಗೆದುಕೊಂಡು 1 ಸ್ಪೂನ್ ರಸಕ್ಕೆ ಚಿಕ್ಕ ತುಂಡು ಬೆಲ್ಲ ಹಾಕಿ ಬೆರೆಸಿ ಅದನ್ನು ತಿಂದರೆ ಬೇಗನೆ ಜ್ವರ ಹೊರಟು ಹೋಗುತ್ತದೆ. ಇನ್ನು ಅಜೀರ್ಣ ಸಮಸ್ಯೆ ಅಥವಾ ಹೊಟ್ಟೆ ನೋವಿರುವವರು 2 ಚಮಚ ಉತ್ತರಾಣಿ ಎಲೆಯ ರಸವನ್ನು 1 ಲೋಟ ಉಗುರು ಬೆಚ್ಚಗಿನ ನೀರಿನಲ್ಲಿ ಬೆರೆಸಿ ಕುಡಿದರೆ ಕೂಡಲೇ ಹೊಟ್ಟೆ ನೋವು ವಾಸಿಯಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೊಂದು ಅದ್ಭುತವಾದ ಪ್ರಯೋಜನಗಳನ್ನು ಹೊಂದಿರುವಂಥ ಉತ್ತರಾಣಿ ಗಿಡ ನಿಜಕ್ಕೂ ಭೂಲೋಕದ ಸಂಜೀವಿನಿ ಅನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋದಲ್ಲಿ ನಾವೊಂದು ಅದ್ಭುತವಾದ ಔಷಧ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ. ಆಯುರ್ವೇದದಲ್ಲಿ ಗಿಡಮೂಲಿಕೆಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಎಲ್ಲ ಗಿಡಮೂಲಿಕೆಗಳು ಸಹ ಒಂದಿಲ್ಲ ಒಂದು ಪ್ರಯೋಜನವನ್ನು ಹೊಂದಿರುತ್ತವೆ. ಅಂತಹ ಎಲೆಗಳಲ್ಲಿಯೇ ಒಂದು ಈ ದೊಡ್ಡಪತ್ರೆ ಎಲೆ. ಈ ಎಲೆಗಳು ವಾತ ಪಿತ್ತದಲ್ಲಿ ಪರಿಹಾರ ನೀಡುವುದಲ್ಲದೆ ಕೆಮ್ಮು ಮತ್ತು ಶೀತ, ಶ್ವಾಸಕೋಶ, ಮೂತ್ರದ ಸಮಸ್ಯೆ, ಅಲರ್ಜಿ, ತೂಕ ಹೆಚ್ಚಳದಿಂದಲೂ ಪರಿಹಾರ ನೀಡುತ್ತವೆ ಎಂದು ಹೇಳಲಾಗುತ್ತದೆ. ದೊಡ್ಡಪತ್ರೆ ಎಲೆಗಳಲ್ಲಿರುವ ಅದ್ಭುತ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಈ ಗಿಡವನ್ನೇನಾದರೂ ನೀವು ಮನೆಯಲ್ಲಿ ಬೆಳೆಸಿ ಈ ರೀತಿ ಮಾಡಿದರೆ ಎಂಥ ಭಯಾನಕ ವೈರಸ್ ಆದರೂ ಕೂಡ ನಿಮ್ಮ ಮನೆಯೊಳಗೆ ಅಥವಾ ಮೈಯೊಳಗೆ ಬರುವುದಕ್ಕೆ ಆಗುವುದೇ ಇಲ್ಲ. ಈಗ ನೀವು ನೋಡುತ್ತಿರುವಂಥ ಈ ಗಿಡವನ್ನು ದೊಡ್ಡಪತ್ರೆ ಅಥವಾ ಅಜ್ವೈನ್ ಗಿಡ ಅಥವಾ ಕರ್ಪೂರವಲ್ಲಿ ಎಂಬ ಹೆಸರುಗಳಿಂದ ಕರೆಯುತ್ತಾರೆ. ಈ ಗಿಡ ತುಂಬ ಜನರ ಮನೆಯಲ್ಲಿ ಇದ್ದೇ ಇರುತ್ತದೆ. ಈ ಎಲೆಯನ್ನು ಶೀತ ಬಂದಾಗ ಬಳಸುತ್ತಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತು. ಆದರೆ ಇದರಿಂದ ಇನ್ನೂ ಹೆಚ್ಚು ಪ್ರಯೋಜನಗಳಿದೆ. ಆ ಪ್ರಯೋಜನಗಳ ಬಗ್ಗೆ ಮಾತ್ರ ತುಂಬ ಜನರಿಗೆ ಗೊತ್ತಿಲ್ಲ. ಈ ಗಿಡದ ಬಗ್ಗೆ ಈಗ ನಾನು ಹೇಳುವಂಥ ವಿಷಯಗಳು ನೀವು ಕೇಳಿದರೆ ಖಂಡಿತ ನೀವು ಆಶ್ಚರ್ಯಪಡ್ತೀರಿ. ಈ ವಿಡಿಯೋದಲ್ಲಿ ದೊಡ್ಡಪತ್ರೆ ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಗುಡ್ ಅಂತ ಕಮೆಂಟ್ ಮಾಡಿ. ದೊಡ್ಡಪತ್ರೆ ಗಿಡ ಕೇವಲ ನಮಗೆ ಆರೋಗ್ಯ ಮಾತ್ರವಲ್ಲದೆ ನಮ್ಮ ಮನೆಯಲ್ಲಿರುವಂಥ ಸೊಳ್ಳೆಗಳನ್ನು ಕೂಡ ಓಡಿಸಲು ಸಹಾಯ ಮಾಡುತ್ತದೆ. ಈ ಗಿಡದಲ್ಲಿ ಎಷ್ಟೋ ಔಷಧೀಯ ಗುಣಗಳಿವೆ. ಈ ಗಿಡದ ಬಗ್ಗೆ ತಿಳಿಯದೇ ಇರುವವರು ಬಹುಶಃ ಯಾರೂ ಇಲ್ಲ ಅಂದ್ಕೊಳ್ತೀನಿ. ಈ ಎಲೆಗಳಿಂದ ಬಜ್ಜಿ ಕೂಡ ಮಾಡ್ತಾರೆ. ಈ ಎಲೆಗಳು ಒಳ್ಳೆ ಸುವಾಸನೆ ಹಾಗೂ ರುಚಿ ಹೊಂದಿರುತ್ತದೆ. ಈ ಗಿಡ ಲ್ಯಾಮಿಯಸಿ ಕುಟುಂಬಕ್ಕೆ ಸೇರಿರುವಂಥದ್ದು. ಈ ಗಿಡದ ಔಷಧೀಯ ಗುಣಗಳನ್ನು ತಿಳಿದ್ರೆ ಯಾರಾದರೂ ಆಶ್ಚರ್ಯ ಪಡಲೇಬೇಕು. ಅಷ್ಟೇ ಅಲ್ಲದೆ ಎಲ್ಲರೂ ಇದನ್ನು ಮನೆಯಲ್ಲಿ ತಪ್ಪದೇ ಬೆಳೆಸಬೇಕು. ಈ ಗಿಡ ಯಾರ ಮನೆಯಲ್ಲಿ ಇರುತ್ತದೋ ಅವರು ಖಂಡಿತ ಯಾವ ವೈರಸ್ ಬಗ್ಗೆ ಹೆದರುವ ಅಗತ್ಯವಿರುವುದಿಲ್ಲ. ಈ ಗಿಡ ನಿಮಗೆ 100% ಸೆಕ್ಯೂರಿಟಿ ಕೊಡುತ್ತದೆ. ದೊಡ್ಡಪತ್ರೆ ಎಲೆ ಸ್ವಲ್ಪ ದಪ್ಪಗಿರುತ್ತದೆ. ಇದರಿಂದ ಅಜ್ವೈನ್ ಅಥವಾ ಓಂ ಕಾಲಿನ ವಾಸನೆ ಬರುತ್ತದೆ. ಕೇವಲ ಈ ಎಲೆಯ ವಾಸನೆ ನೋಡಿದರೂ ಕೂಡ ಎಷ್ಟೋ ರೋಗಗಳು ವಾಸಿಯಾಗುತ್ತದೆ. ಉಸಿರಾಟದ ಸಮಸ್ಯೆ ಹೋಗುತ್ತದೆ. ಈ ಎಲೆಯನ್ನು ಹಾಗೆ ಬಾಯಲ್ಲಿ ಹಾಕ್ಕೊಂಡು ಅಗೆದು ತಿನ್ನಬಹುದು.
ಈ ಎಲೆಯನ್ನು ತಿಂದರೆ ಜೀರ್ಣ ಸಂಬಂಧಿತ ಸಮಸ್ಯೆ ಬರುವುದಿಲ್ಲ. ಮಲಬದ್ಧತೆ, ಅಜೀರ್ಣ ಹಾಗೂ ಗ್ಯಾಸ್ ಸಮಸ್ಯೆಗಳು ನಿವಾರಣೆಯಾಗುತ್ತದೆ. ಇದಕ್ಕಾಗಿ ನೀವು ಊಟ ತಿಂದ ನಂತರ ಒಂದು ದೊಡ್ಡ ಪತ್ರೆ ಎಲೆಯನ್ನು ತಿನ್ನಬೇಕು. ಈ ರೀತಿ ಪ್ರತಿದಿನ ತಿನ್ನುತ್ತಿದ್ದರೆ ಜೀರ್ಣಕ್ರಿಯೆ ಹೆಚ್ಚಾಗಿ ಹಸಿವು ಆಗದವರೆಗೂ ಕೂಡ ಹಸಿವಾಗುತ್ತದೆ. ಪ್ರತಿದಿನ ಒಂದು ದೊಡ್ಡ ಪತ್ರೆ ಎಲೆ ಅದರ ಜೊತೆ ಸ್ವಲ್ಪ ಜೇನು ಬೆರೆಸಿ ತಿನ್ನುತ್ತಿದ್ದರೆ ನಿಮ್ಮ ಮೈಯೊಳಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಎಂಥ ಭಯಾನಕ ವೈರಸ್ ಅಥವಾ ಕಾಯಿಲೆ ಬಂದರೂ ಕೂಡ ಅದನ್ನು ಮೆಟ್ಟಿ ನಿಲ್ಲುವ ಶಕ್ತಿ ನಿಮ್ಮ ದೇಹಕ್ಕೆ ಬರುತ್ತದೆ. ಅದರ ಜೊತೆಗೆ ನಿಮ್ಮ ಲಂಗ್ಸ್ ಅಂದರೆ ಶ್ವಾಸಕೋಶಗಳು ಕ್ಲೀನ್ ಆಗುತ್ತೆ. ಇದನ್ನು ಬೆಳೆಸೋಕೆ ದೊಡ್ಡ ಜಾಗ ಬೇಕಾಗಿಲ್ಲ. ಚಿಕ್ಕ ಪಾಟಲ್ಲೂ ಕೂಡ ಇದು ಬೆಳೆಯುತ್ತದೆ. ಇದು ಗಾಳಿಯನ್ನು ಕೂಡ ಶುಭ್ರಪಡಿಸುತ್ತದೆ. ಇದನ್ನು ಮನೆಯೊಳಗೆ ಇಟ್ಟುಕೊಳ್ಳೋದ್ರಿಂದ ನಿಮ್ಮ ಮೂಗಿನ ಮೂಲಕ ವೈರಸ್ ನಿಮ್ಮ ದೇಹವನ್ನು ಪ್ರವೇಶಿಸದಂತೆ ಮಾಡುತ್ತದೆ. ಇದನ್ನು ಪೂರ್ವಕಾಲದಿಂದಲೂ ಆಯುರ್ವೇದ ಔಷಧಗಳಲ್ಲಿ ಉಪಯೋಗಿಸುತ್ತಿದ್ದಾರೆ. ಕೆಮ್ಮು ಅಧಿಕವಾಗಿದ್ದರೆ ದೊಡ್ಡ ಪತ್ರೆ ಎಲೆಯಿಂದ ರಸ ತೆಗೆದು 5 ml ರಸಕ್ಕೆ 2.5 ml ಜೇನುತುಪ್ಪ ಬೆರೆಸಿ ಕುಡಿದರೆ ಕೆಮ್ಮು ಕಡಿಮೆಯಾಗುತ್ತದೆ. ಈ ರೀತಿ ನೀವು ದಿನದಲ್ಲಿ 2 ರಿಂದ 3 ಸಲ ಕುಡಿಯಬಹುದು. ಪುಟ್ಟ ಮಕ್ಕಳಿಗೂ ಕೂಡ ಕೊಡಬಹುದು. ಸಾಧಾರಣ ತಲೆನೋವು ಅಥವಾ ಮೈಗ್ರೇನ್ ತಲೆನೋವಿದ್ರೆ ದೊಡ್ಡ ಪತ್ರೆ ಎಲೆಯ ರಸವನ್ನು ಹಣೆಯ ಮೇಲೆ ಹಚ್ಚುವುದರಿಂದ ಕೂಡಲೇ ತಲೆನೋವು ಹೊರಟು ಹೋಗುತ್ತದೆ. ಕಾಂಬೋಡಿಯಾ ದೇಶದಲ್ಲಿ ಈ ಎಲೆಯ ರಸವನ್ನು ಪುಟ್ಟ ಮಕ್ಕಳ ತುಟಿಯ ಮೇಲೆ ಹಚ್ಚುತ್ತಾರೆ. ಈ ರೀತಿ ಹಚ್ಚುವುದರಿಂದ ಅವರಿಗೆ ಮೂಗು ಮತ್ತು ಬಾಯೊಳಗಿಂದ ವೈರಸ್ ಒಳಗಡೆ ಹೋಗುವುದಿಲ್ಲ. ಜೊತೆಗೆ ಶೀತ ಹಾಗೂ ಕೆಮ್ಮು ಕೂಡ ಬರುವುದಿಲ್ಲ. ಮಕ್ಕಳಿಗೆ ಎಲ್ಲಿಲ್ಲದ ವೈರಸ್ಸನ್ನು ಅತಿ ಬೇಗನೆ ನಮ್ಮ ಮೈಯೊಳಗೆ ತಂದುಕೊಳ್ಳುತ್ತಾರೆ. ಇವರಲ್ಲಿ ಇಮ್ಯುನಿಟಿ ಪವರ್ ಕಡಿಮೆ ಇರುವುದರಿಂದಾಗಿ ಆಗಾಗ ಶೀತ, ಕೆಮ್ಮು, ಜ್ವರ ಬರುತ್ತಲೇ ಇರುತ್ತದೆ. ಈ ರೀತಿ ದೊಡ್ಡ ಪತ್ರೆ ಎಲೆಯ ರಸವನ್ನು ಲೈಟಾಗಿ ತುಟಿ ಮೇಲೆ ಹಚ್ಚುವುದರಿಂದ ಈ ಎಲ್ಲ ಸಮಸ್ಯೆಗಳನ್ನು ಕೂಡ ತಡೆಗಟ್ಟಬಹುದು. ಈ ರಸವನ್ನು ಮಕ್ಕಳು ಮಾತ್ರವಲ್ಲದೆ ದೊಡ್ಡವರು ಕೂಡ ಹಚ್ಚಿಕೊಳ್ಳಬಹುದು. ಈ ಎಲೆಯ ರಸ ಸ್ವಲ್ಪ ಘಾಟಾಗಿರುತ್ತದೆ. ಇದನ್ನು ಡೈರೆಕ್ಟಾಗಿ ಕುಡಿಯೋಕೆ ಆಗದವರು ಇದರಿಂದ ಟೀ ತಯಾರಿಸಿ ಕೂಡ ಕುಡಿಯಬಹುದು. ಶೀತ, ಕೆಮ್ಮು ಇರುವವರಿಗೆ ಏನಾದರೂ ಬಿಸಿ ಬಿಸಿಯಾಗಿ ಕುಡಿದರೆ ಚೆನ್ನಾಗಿ ಅನಿಸುತ್ತದೆ. ಆ ರೀತಿ ನಾವು ಕುಡಿಯುವುದು ಆರೋಗ್ಯವಾಗಿದ್ದರೆ ನಾವು ಒಳ್ಳೆಯದಲ್ವಾ? ಹಾಗಾಗಿ 1 ಲೋಟ ನೀರಿಗೆ 5 ದೊಡ್ಡ ಪತ್ರೆ ಎಲೆಗಳನ್ನು ಹಾಕಿ 5 ನಿಮಿಷ ಕುದಿಸಿಟ್ಟುಕೊಂಡು ಆ ನೀರು ಕುದಿಯುವ ಹದಕ್ಕೆ ಬಂದ ನಂತರ ಅರ್ಧ ಅಥವಾ 1 ಚಮಚ ಜೇನುತುಪ್ಪ ಬೆರೆಸಿ ಕುಡಿಯುವುದರಿಂದ ಕೂಡ ಶೀತ, ಕೆಮ್ಮು ಹೊರಟು ಹೋಗುತ್ತದೆ. ಅದೊಂದೇ ಅಲ್ಲದೆ ಮಲಬದ್ಧತೆ ಸಮಸ್ಯೆ, ಅಜೀರ್ಣ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ. ಕೆಲವರಿಗೆ ಸರಿಯಾಗಿ ಬಾತ್ರೂಮ್ ಬರುವುದಿಲ್ಲ. ಅಂಥವರು ಬೆಳಿಗ್ಗೆ ಎದ್ದ ತಕ್ಷಣ ಹಾಗೂ ರಾತ್ರಿ ಮಲಗುವ ಮುಂಚೆ 1 ಲೋಟ ದೊಡ್ಡ ಪತ್ರೆ ಟೀ ತಯಾರಿಸಿ ಕುಡಿಯುವುದರಿಂದ ನಿಮ್ಮ ಹೊಟ್ಟೆ ಪೂರ್ತಿಯಾಗಿ ಕ್ಲೀನ್ ಆಗುತ್ತದೆ. ಇತ್ತೀಚೆಗೆ 30 ವರ್ಷ ದಾಟಿದ ಪ್ರತಿಯೊಬ್ಬರೂ ಕೂಡ ಸೊಂಟ ಹಾಗೂ ಮಂಡಿ ನೋವು ಬರುತ್ತಿದೆ. ತುಂಬ ಹೊತ್ತು ಕೂರಲಾಗುವುದಿಲ್ಲ. ಹಾಗೆ ಕೂತ ನಂತರ ಮೇಲೆ ಏಳಲು ಕಷ್ಟಪಡುತ್ತಾರೆ. ತುಂಬ ಹೊತ್ತು ನಿಲ್ಲೋಕೆ ಆಗಲ್ಲ, ನಡೆಯೋಕೆ ಆಗಲ್ಲ. ಅಂಥವರು ಪ್ರತಿದಿನ ಈ ಎಲೆಗಳನ್ನು ತಿನ್ನುವುದು ಅಥವಾ ಪ್ರತಿದಿನ ಈ ಎಲೆಯ 30 ml ರಸ ಕುಡಿಯುವುದು ಅಥವಾ ಈ ರಸದಿಂದ ಮಂಡಿ ಹಾಗೂ ಬೆನ್ನು ಇನ್ನು ನಿಮಗೆ ಎಲ್ಲೆಲ್ಲಿ ನೋವಿದ್ದರೆ ಅಲ್ಲೆಲ್ಲ ಕೂಡ ಮಸಾಜ್ ಮಾಡುತ್ತಾ ಬಂದರೆ ಪರ್ಮನೆಂಟ್ ಆಗಿ ಮಂಡಿ ನೋವು, ಬೆನ್ನು ನೋವು, ಇನ್ನು ಇತರೆ ನೋವುಗಳು ಕೂಡ ವಾಸಿಯಾಗುತ್ತದೆ. ಹಲ್ಲು ನೋವು ಅಥವಾ ಬಾಯಿ ಹುಣ್ಣಾಗಿದ್ದರೆ ಈ ಎಲೆಯನ್ನು ನೀರಲ್ಲಿ ಹಾಕಿ ಕುದಿಸಿ ಆ ನೀರು ಉಗುರು ಬೆಚ್ಚಗಾದ ಮೇಲೆ ಅದರಿಂದ ಬಾಯಿ ಕುಪ್ಪಳಿಸುತ್ತಾ ಇದ್ದರೆ ಬಾಯಿ ಸಮಸ್ಯೆಗಳೆಲ್ಲವೂ ಕೂಡ ಹೊರಟು ಹೋಗುತ್ತದೆ. ಜ್ವರ ಕಡಿಮೆಯಾಗಬೇಕು ಅಂದರೆ ಈ ಎಲೆಯ ರಸವನ್ನು 2 ಚಮಚ ಕುಡಿದರೆ ಸರಿ ಹೋಗುತ್ತೆ. ಮೈಮೇಲೆ ಎಲ್ಲಾದರೂ ಉರಿ ಅಥವಾ ನವೆ ಇದ್ದರೆ ಈ ಎಲೆಯ ರಸವನ್ನು ತೆಳುವಾಗಿ ಆ ಜಾಗದಲ್ಲಿ ಹಚ್ಚಿ ಲೈಟಾಗಿ ಮಸಾಜ್ ಕೊಟ್ಟರೆ ಉರಿ ಅಥವಾ ನವೆಗೆ ಕಾರಣವಾದ ಬ್ಯಾಕ್ಟೀರಿಯಾಗಳನ್ನು ಇದು ಕೊಂದು ಉರಿ ಹಾಗೂ ನವೆಯನ್ನು ಹೋಗಲಾಡಿಸುತ್ತದೆ. ಈ ಎಲೆಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ ಆವಿಯನ್ನು ಎಳೆದುಕೊಂಡ್ರೆ ಅಸ್ತಮ ಕಂಟ್ರೋಲ್ಗೆ ಬರುತ್ತದೆ. ಶೀತ ಬಂದಾಗಲೂ ಕೂಡ ಈ ರೀತಿ ಇದರ ಆವಿಯನ್ನು ಎಳೆದುಕೊಂಡ್ರೆ ಬೇಗ ಸರಿ ಹೋಗುತ್ತದೆ. ಎದೆಯಲ್ಲಿ ಉರಿ ಅಥವಾ ಹುಳಿ ಅನಿಸುವುದು, ಹೊಟ್ಟೆ ಸರಿಯಿಲ್ಲ ಅನಿಸುವುದು ಅಥವಾ ವಾಂತಿ ಬರುವ ಥರ ಇದೆ ಅನಿಸಿದರೆ ಈ ಎಲೆಗಳು ಸ್ವಲ್ಪ ಮೆಣಸಿನಕಾಯಿ ಹಾಗೂ ಹಸಿ ತೆಂಗಿನಕಾಯಿ ಬಳಸಿ ಚಟ್ನಿ ಮಾಡಿ ಅದನ್ನು ಹಾಗೆ ತಿನ್ನುವುದು ಅಥವಾ ಅನ್ನದಲ್ಲಿ ಕಲಿಸಿಕೊಂಡು ತಿಂದರೆ ರುಚಿಗೆ ರುಚಿ ಮತ್ತು ನಿಮ್ಮ ಸಮಸ್ಯೆ ಕೂಡ ಮಾಯವಾಗುತ್ತದೆ. ಕೆಲವರಿಗೆ ಮುಖದ ಮೇಲೆ ತುಂಬಾ ಗುಳ್ಳೆಗಳಿರುತ್ತೆ. ಅದಕ್ಕಾಗಿ ಎಷ್ಟೆಷ್ಟೋ ಕ್ರೀಮ್ಗಳನ್ನು ಉಪಯೋಗಿಸುತ್ತಾರೆ. ಏನು ಮಾಡಿದರೂ ಕೂಡ ಅದು ಹೋಗಲ್ಲ.
ಹೋದರೂ ಕೂಡ ಆ ಕ್ರೀಮ್ ಬಳಸುವುದು ನಿಲ್ಲಿಸಿದ ತಕ್ಷಣ ಮತ್ತೆ ಬಂದು ಬಿಡುತ್ತದೆ. ಯಾಕಂದರೆ ಯಾವ ಕ್ರೀಮ್ ಆದರೂ ಬ್ಯಾಕ್ಟೀರಿಯಾಗಳನ್ನು ಮೇಲಿಂದ ಕೊಲ್ಲುತ್ತದೆ ಹೊರತು ಆಳದವರೆಗೂ ಹೋಗಿ ಕೊಲ್ಲುವುದಿಲ್ಲ. ಈ ಎಲೆಯ ರಸವನ್ನು ಮುಖದ ಮೇಲೆ ಮಸಾಜ್ ಮಾಡುತ್ತಿದ್ದರೆ ಗುಳ್ಳೆಗಳನ್ನು ತಯಾರಿಸುವಂಥ ಬ್ಯಾಕ್ಟೀರಿಯಾಗಳನ್ನು ಮತ್ತೆ ಹುಟ್ಟದ ಹಾಗೆ ಇದು ನಾಶ ಮಾಡುತ್ತದೆ. ಇದರಿಂದ ನಿಮ್ಮ ಮುಖ ಮಗುವಿನ ಮುಖದ ಥರ ಸಾಫ್ಟ್ ಆಗಿ ತಯಾರಾಗುತ್ತದೆ. ಪ್ರತಿದಿನ ಈ ಎಲೆಗಳನ್ನು ತಿನ್ನುವುದು ಅಥವಾ ರಸ ಕುಡಿಯುವುದನ್ನು ಮಾಡುತ್ತಿದ್ದರೆ ಕಿಡ್ನಿಯಲ್ಲಿರುವಂಥ ಕಲ್ಲುಗಳು ಕೂಡ ಕರಗುತ್ತದೆ, ಹಾಗೆ ಕಿಡ್ನಿ ಕ್ಲೀನ್ ಆಗುತ್ತದೆ. ಸೊಳ್ಳೆಗಳನ್ನು ಕೊಲ್ಲುವುದಕ್ಕೆ ನಾವು ಕಾಯಿಲ್ಗಳನ್ನು ಅಥವಾ ಓಡೋಮಾಸ್ ಮುಂತಾದವುಗಳನ್ನು ಉಪಯೋಗಿಸುತ್ತೀವಿ. ಕೆಮಿಕಲ್ ಇಲ್ಲ ಅಂತ ಅವರು ಎಷ್ಟೇ ಹೇಳಿದರೂ ಕೂಡ ಅದರಲ್ಲಿ ಕೆಮಿಕಲ್ ಇದೆ ಅನ್ನೋ ವಿಷಯ ನಮಗೆ ಗೊತ್ತು. ಸೊಳ್ಳೆಗಳು ಚಿಕ್ಕ ಕೀಟಗಳಾಗಿದ್ದರಿಂದ ಅದು ಬೇಗನೆ ಸಾಯುತ್ತೆ, ಆದರೆ ನಮಗೂ ಕೂಡ ಸ್ವಲ್ಪವಾದರೂ ಅದು ಹಾನಿ ಮಾಡುತ್ತೆ. ಅದು ನಮಗೆ ಗೊತ್ತಾಗಲ್ಲ ಅಷ್ಟೇ. ಹಾಗಾಗಿ ಸೊಳ್ಳೆಗಳನ್ನು ಓಡಿಸೋಕೆ ನಮಗೂ ಕೂಡ ಹಾನಿಯಾಗದೇ ಇರೋಕೆ ಆಗಲ್ಲ. ಅದಕ್ಕೆ ಮಲಗುವ ಮುಂಚೆ ಸ್ವಲ್ಪ ದೊಡ್ಡ ಪತ್ರೆ ಎಲೆಗಳನ್ನು ತೆಗೆದುಕೊಂಡು ಕ್ರಷ್ ಮಾಡಿ ನಿಮ್ಮ ಮಂಚದ ಕೆಳಗೆ ಅಥವಾ ಪಕ್ಕದಲ್ಲಿ ಒಂದು ಟೇಬಲ್ ಮೇಲೆ ಇಟ್ಟು ನಿದ್ದೆ ಮಾಡಿದರೆ ಆ ವಾಸನೆಗೆ ನಿಮ್ಮ ರೂಮ್ನಲ್ಲಿರುವಂಥ ಸೊಳ್ಳೆಗಳೆಲ್ಲ ಕೂಡ ಓಡಿ ಹೋಗುತ್ತೆ. ನೀವು ಬೇಕಿದ್ರೆ ಇದರ ರಸವನ್ನು ಕೂಡ ಹಚ್ಕೊಂಡು ಮಲಗಬಹುದು. ಮಕ್ಕಳಿಗೂ ಕೂಡ ಹಚ್ಚಬಹುದು. ಯಾವುದೇ ಹಾನಿ ಅಲರ್ಜಿ ಆಗಲ್ಲ. ಚೇಳು, ಜೇನು ಅಥವಾ ಯಾವುದಾದ್ರೂ ಹುಳ ಕಚ್ಚಿ ಉರಿ ನೋವು ಆಗುತ್ತಿದ್ರೆ ಈ ಎಲೆಯ ರಸವನ್ನು ಆ ಜಾಗದಲ್ಲಿ ಹಚ್ಚೋದ್ರಿಂದ ಉರಿ ಹಾಗೂ ನೋವು ಹೊರಟು ಹೋಗುತ್ತೆ. ಇದೊಂದೇ ಅಲ್ಲದೆ ಹಾವು ಕಚ್ಚಿದರೂ ಕೂಡ ಇದನ್ನು ಔಷಧದಂತೆ ಉಪಯೋಗಿಸಬಹುದು. ಒಂದು ವೇಳೆ ಹಾವು ಕಚ್ಚಿದರೆ ಕೈಯಲ್ಲಿ ಕೆಲವು ಎಲೆಗಳನ್ನು ಇಚುಕಿ ಹಾವು ಕಚ್ಚಿದ ಜಾಗದಲ್ಲಿ ಇಟ್ಟು ಬಟ್ಟೆ ಕಟ್ಟಿದರೆ ವಿಷ ದೇಹವೆಲ್ಲ ಹರಡದಂತೆ ಅದೇ ಜಾಗದಲ್ಲಿರುತ್ತದೆ. ಆಗ ನೀವು ಆಸ್ಪತ್ರೆಗೆ ಹೋದರೆ ಸ್ವಲ್ಪ ಲೇಟ್ ಆದರೂ ಕೂಡ ಪ್ರಾಣಕ್ಕೆ ಅಪಾಯ ಬರುವುದಿಲ್ಲ. ಇದರಲ್ಲಿ ವಿಟಮಿನ್ ಎ ಇರುವುದರಿಂದ ಕಣ್ಣಿನ ಸಮಸ್ಯೆಯನ್ನು ಕೂಡ ಇದು ಬಗೆಹರಿಸುತ್ತದೆ. ಇದನ್ನು ಪ್ರತಿದಿನ ತಿನ್ನೋದ್ರಿಂದ ಕಣ್ಣಿನ ಸಮಸ್ಯೆ ಬರುವುದಿಲ್ಲ. ಕಣ್ಣು ಭಾರ ಅಥವಾ ಉರಿ ಅನಿಸುತ್ತಿದ್ದರೆ ಈ ಎಲೆಯನ್ನು 5 ನಿಮಿಷ ಫ್ರೀಜರ್ ಒಳಗಿಟ್ಟು ಅದನ್ನು ಕಣ್ಣಿನ ಮೇಲೆ ಇಟ್ಕೊಂಡು ಒಂದು ಒದ್ದೆ ಬಟ್ಟೆಯನ್ನು ಕಣ್ಣಿಗೆ ಸುತ್ತಿ 15 ನಿಮಿಷ ರೆಸ್ಟ್ ತೆಗೆದುಕೊಂಡ್ರೆ ಕಣ್ಣು ಭಾರ ಅಥವಾ ಉರಿ ಹೊರಟು ಹೋಗುತ್ತದೆ. ಕಣ್ಣಿಗೂ ಕೂಡ ಆರಾಮವಾಗಿರುತ್ತದೆ. ನಿಮ್ಮ ಹೊಟ್ಟೆಯೊಳಗೆ ಏನೇ ಸಮಸ್ಯೆ ಇದ್ದರೂ ಈ ಎಲೆಯ ರಸವನ್ನು 5 ml ಕುಡಿದರೆ ಸರಿ ಹೋಗುತ್ತದೆ. ಡ್ಯಾಂಡ್ರಫ್ ಜಾಸ್ತಿ ಇದ್ದರೆ ಡ್ಯಾಂಡ್ರಫ್ ಶಾಂಪೂನೇ ಬಳಸಬೇಕು ಅಂತೇನಿಲ್ಲ. ಈ ಎಲೆಯ ರಸದಿಂದ 5 ನಿಮಿಷ ಕೂದಲಿಗೆ ಮಸಾಜ್ ಕೊಟ್ಟು 15 ನಿಮಿಷ ಹಾಗೆ ಬಿಟ್ಟು ಸ್ನಾನ ಮಾಡಿದರೂ ಕೂಡ ಪರ್ಮನೆಂಟ್ ಆಗಿ ಡ್ಯಾಂಡ್ರಫ್ ಬರದೇ ಇರುತ್ತದೆ. ಶೀತ ಜಾಸ್ತಿಯಾಗಿ ಮೂಗಿಂದ ಉಸಿರಾಡಲು ಆಗುತ್ತಿಲ್ಲ ಅಂದರೆ ಈ ಎಲೆಯನ್ನು ಇಚುಕಿ ಆ ವಾಸನೆಯನ್ನು ಮೂಗಿನಿಂದ ಎಳೆದುಕೊಂಡ್ರೆ ಮೂಗಿನ ಬ್ಲ್ಯಾಕ್ ಸರಿ ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಪುಟ್ಟ ಗಿಡ ನಿಮ್ಮ ಆರೋಗ್ಯವನ್ನು ಎಷ್ಟೊಂದು ಒಳ್ಳೆಯದು ಮಾಡುತ್ತೆ ಅಂತ. ಹಾಗಾಗಿ ಶೋ ಗಿಡಗಳನ್ನು ಮನೆಯಲ್ಲಿ ಬೆಳೆಸುವುದನ್ನು ಬಿಟ್ಟು ಇಂಥ ಆರೋಗ್ಯ ಕೊಡುವಂಥ ಗಿಡಗಳನ್ನು ಮನೆಯಲ್ಲಿ ಹೆಚ್ಚಾಗಿ ಬೆಳೆಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.